ಭಾರತದ ಸ್ಪಿನ್ ಜಾಲಕ್ಕೆ ಇಂಗ್ಲೆಂಡ್ ಸಟ್ ಪಟ್ ಡುಡುಮ್. ನಮಸ್ಕಾರ ಎಲ್ಲರಿಗೆ, ಸಿದ್ಧರಾರ್ಧಂತರ ಮಾತಾಡ್ತಿರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5 ಪಂದ್ಯಗಳ T20 ಸರಣಿ ಏನು ನಡೀತದೆ, ಅದರ ಮೊದಲ T20 ಪಂದ್ಯ ಇವತ್ತು ನಡೆಯಿತು ಕೋಲ್ಕತ್ತಾದಲ್ಲಿ. ಪಂದ್ಯ ಶುರುವಾಗುವ ಮುಂಚೆ ತಂಡವನ್ನು ನೋಡಿದಾಗೆ ಯಾವುದೋ ಒಂದು ತಂಡ ಕರೆಕ್ಟ್ ಉಂಟು, ಇನ್ನೊಂದು ತಂಡ ಕಂಪ್ಲೀಟ್ಲಿ ಕರೆಕ್ಟಾಗಿ ಇಲ್ಲ ಅಂತ ಅನಿಸ್ತಿತ್ತು. ಯಾಕಂತಂದರೆ ಭಾರತ 3 ಸ್ಪಿನ್ನರನ್ನು ಹಾಕ್ಕೊಂಡು ಕಣಕ್ಕಿಳಿದಿದ್ರೆ ಇಂಗ್ಲೆಂಡ್ 1 ಸ್ಪಿನ್ನರ್ನ ಹಾಕ್ಕೊಂಡು ಕಣಕ್ಕಿಳಿದಿದ್ರು. ಸೊ ಯಾರ್ದಾದ್ರೂ ಒಂದು ಲಾಜಿಕ್ ಕರೆಕ್ಟ್ ಉಂಟು, ಯಾರ್ದು ಕರೆಕ್ಟ್, ಇಂಗ್ಲೆಂಡಿದ ಇಂಡಿಯಾದ ಅಂತ ನಾವೆಲ್ಲರೂ ಸಹ ಯೋಚನೆ ಮಾಡ್ತಿದ್ದೆವು. ಬ್ಯಾಟಿಂಗ್ ನೋಡಿದ ಮೇಲೆ, ಇಂಗ್ಲೆಂಡ್ದು ಬ್ಯಾಟಿಂಗ್ ನೋಡಿದ ಮೇಲೆ ಗೊತ್ತಾಯ್ತು ಏನಂತಂದರೆ ಇವರಿಗೆ ಸ್ಪಿನ್ ಆಡಲಿಕ್ಕೆ ಬರೋದಿಲ್ಲ ಅಂತ ಪುನಃ ಪ್ರೂವ್ ಮಾಡಿದರು. ಅದಕ್ಕಿಂತ ಮುಖ್ಯವಾಗಿ ಪಿಚ್ ರೀಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಪ್ರೂವ್ ಮಾಡಿದರು. ಹಾಗೆಯೇ ಭಾರತ ಭಯಂಕರ ಸ್ಪಿನ್ ಜಾಲ ಹಣೆದು ಇಂಗ್ಲೆಂಡನ್ನು ಕಟ್ಟಿ ಹಾಕಿದರು. ಭಾರತ ನಿರಾಯಾಸವಾಗಿ ಗೆದ್ದರು. ಹೇಗೆ ಗೆದ್ದರು, ಯಾರ್ಯಾರು ವಿಕೆಟ್ ತೆಗೆದ್ರು ಅಂತ ಮಾತಾಡುವ. 132 ರನ್ನಿಗೆ ಇಂಗ್ಲೆಂಡ್ ಸಟ್ ಪಟ್ ಡುಡುಮ್ ಆಲ್ ಔಟ್. ಸ್ಪಿನ್ ಆಡಲಿಕ್ಕೆ ಬರದಿದ್ದವ್ರ ರೇಂಜಿಗೆ ಆಡಿದರು. ನಮ್ಮ ಏನು ಹರ್ಷದೀಪ್ ಸಿಂಗ್ ಅವರು 2022ರಲ್ಲಿ ಡೆಬ್ಯೂ ಮಾಡಿದಂತ ಕಾಣ್ತದೆ. ಈಗ ಆಲ್ರೆಡಿ ಹಿ ಬಿಕೇಮ್ ಲೆಜೆಂಡ್. T20ಯಲ್ಲಿ ಭಾರತದ ಪರವಾಗಿ ಅತ್ಯಂತ ಹೆಚ್ಚು T20I ವಿಕೆಟ್ಗಳನ್ನು ಕಬಳಿಸಿರುವಂತಹ ಆಟಗಾರ ಈಗ ಹರ್ಷದೀಪ್ ಸಿಂಗ್ ಆಗಿದ್ದಾರೆ. ಈಗ ಒಂದು T20ಗೆ ಅವರೇ ಬೌಲಿಂಗ್ ಯೂನಿಟಿಗೆ ಲೀಡರ್ ಥರ, ಬುಮ್ರಾ ಅವ್ರಿಗೆ ಇರೋದಿದ್ರೆ ಅವರೇ ಲೀಡರ್ ಥರ. ಇವತ್ತು ಶಮಿ ಅವ್ರನ್ನ ಹಾಕ್ಕೊಳ್ಳಿಲ್ಲ ಭಾರತ. ನಾ ಹೇಳಿದಾಗೆ 3 ಸ್ಪಿನ್ನರ್ನ ಮೊರೆ ಹೋದರು. ವರುಣ್ ಚಕ್ರವರ್ತಿ, ಬಿಷ್ಣೋಯ್ ಮತ್ತು ಉಪನಾಯಕ ಅಕ್ಷರ್ ಪಟೇಲ್ ಅವರು. ಸೊ ನಾವು ಬಿಷ್ಣು ಅವ್ರನ್ನ ಹಾಕ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಶಮಿ ಅವರಿಗೆ ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲ, ಶಮಿ ಅವರಿಗೆ ಹೇಳಿದರು ನೀವು ಸುಮಾರು 14 ತಿಂಗಳುಗಳಾದಮೇಲೆ ಸ್ಕ್ವಾಡಲ್ಲಿ, ಅಂದರೆ ಏನು 15 ಮೆಂಬರ್ಸ್ ಟೀಮಿಗೆ ನೀವು ಸೆಲೆಕ್ಟ್ ಆಗಿದ್ರೆ, ಬಟ್ ಪ್ಲೇಯಿಂಗ್ 11 ಸ್ಕ್ವಾಡಲ್ಲಿ ನೀವು ಇರೋದಿಲ್ಲ, ಬೆಂಚು ಕಾಯಿಸಿರಿ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಸಾಕು, 2 ಫಾಸ್ಟ್ ಬೌಲರ್ ಸಾಕು ಅಂತ ಭಾರತ ನಿರ್ಧರಿಸಿ 3 ಸ್ಪಿನ್ನರ್ಗಳನ್ನು ಇಟ್ಕೊಂಡು ಹೋದರು. ಹರ್ಷದೀಪ್ ಸಿಂಗ್ ಅವರು, ನಮ್ಮ RCB ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ ಇಂಗ್ಲೆಂಡ್ ತಂಡದಲ್ಲಿ ಎಲ್ಲರ ಸಹ ಇವತ್ತು ದೊಡ್ಡ ಫೇಲ್ಯೂರ್. ಯಾಕಂತಂದರೆ ಸಾಲ್ಟ್ 0, ಲಿವಿಂಗ್ಸ್ಟನ್ 0. ಸಾಲ್ಟ್ ಅವರು ಗಾಯಕ್ಕೆ ಉಪ್ಪಾಕಿದ್ರು ಆ್ಯಂಡ್ ನಮ್ಮ ಜೀವಂತ ಕಲ್ಲು ಜೀವ ಇಲ್ಲದಾಗೆ ಆಡಿದರು. ಹಾಗೆ ಬೆಥೆಲ್ ಅವರು ವಾಟ್ ದ ಹೆಲ್ ಮ್ಯಾನ್ ಅನ್ನುವ ರೇಂಜಿಗೆ ODI ಇನ್ನಿಂಗ್ಸ್ ಆಡಿದರು. ODI ಅಲ್ಲ, ಟೆಸ್ಟ್ ಇನ್ನಿಂಗ್ಸ್ ಥರ ಇತ್ತದು. ಸೊ 3 ಜನ ಸಹ ಬಿಗ್ ಫ್ಲಾಪು. ಸೊ RCB ಒಂದು ಕಟ್ಟ ಅಭಿಮಾನಿಗಳಿಗೆ, ಅಂದರೆ ಭಾರತ ವಿನ್ ಆಗಿದೆ ಅಂತ ಭಾರಿ ಖುಷಿಯಾಗಿರ್ತದೆ. ಬಟ್ ಒಂದು ಸ್ವಲ್ಪ ಇರ್ತದಲ್ಲ, ಸ್ವಲ್ಪ ನಮ್ಮ RCB ಪ್ಲೇಯರ್ಸ್ ಸ್ವಲ್ಪ ಚೆಂದ ಮಾಡಿ ಆಡಲಿ ಅಂತ. ನೋ ಬಿಗ್ಗೆಸ್ಟ್ ಡಿಸಪಾಯಿಂಟ್ ಆಯಿತು. ಸೊ ಮೊದಲ 2 ವಿಕೆಟ್ಗಳನ್ನು ಯಾರು ಈ ಸಾಲ್ಟ್ ಮತ್ತು ಡಕೆಟ್ಟಿದ್ದು ವಿಕೆಟನ್ನು ಕಬಳಿಸಿದ್ದು ಹರ್ಷದೀಪ್ ಸಿಂಗ್ ಅವರು. ಮತ್ತು ಆ ಮಿಡ್ಲಲ್ಲಿ 3 ಪ್ಲೇಯರ್ಸ್, ನೀವು ಸ್ಕೋರ್ ಕಾರ್ಡ್ ನೋಡಿದಾಗ ಒಂದು ಭಾರಿ ಚೆಂದ ಉಂಟು. ಫಸ್ಟ್ 2 ಪ್ಲೇಯರ್ಸನ್ನು ಇವರು ತೆಗೆದದ್ದು, ಯಾರು ಹರ್ಷದೀಪ್ ಸಿಂಗ್. ಮತ್ತು 3 ಪ್ಲೇಯರ್ಸ್ ಜಾಸ್ ಬಟ್ಲರ್, ಲಿವಿಂಗ್ಸ್ಟನ್ ಮತ್ತು ಇನ್ನೊಂದು ಪ್ಲೇಯರ್ ಹ್ಯಾರಿ ಬ್ರೂಕ್ ಅವರ ವಿಕೆಟ್ಗಳನ್ನು ವರುಣ್ ಚಕ್ರವರ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಟ್ಟಿರ್ಬೋದು. ಯಾಕಂತಂದರೆ 3 ವಿಕೆಟ್, ಎಸ್ಪೆಷಲಿ ಹ್ಯಾರಿ ಬ್ರೂಕ್ ಮತ್ತು ಲಿವಿಂಗ್ಸ್ಟನ್ ಅವರದ್ದು ವಿಕೆಟನ್ನು ಒಂದೇ ಓವರಲ್ಲಿ ಡಮ್ ಅಂತ ಕಿತ್ತಾಕಿದ್ರು ವರುಣ್ ಚಕ್ರವರ್ತಿ ಅವರು. ಅವರ ಸೆಕೆಂಡ್ ಓವರ್ ಆಗಿತ್ತು ಅಂತ ಭಾವಿಸ್ತೇನೆ, ಅವರ ಸೆಕೆಂಡ್ ಓವರ್ ಆಗಿತ್ತು. ಆ್ಯಂಡ್ ಲಿವಿಂಗ್ಸ್ಟನ್ ಅವರು ಬೋಲ್ಡ್ ಆದದ್ದು ಅಂದರೆ ವಿಕೆಟ್ ತೋರಿಸಿ, ಓಕೆ ನಾನು ಪೂರ್ತಿ ಸೈಡಿಗೆ ಹೋಗ್ತೇನೆ, 3 ವಿಕೆಟ್ಸ್ ನಿಮಗೆ ತೋರಿಸ್ತೇನೆ, ನೀವು ಬೋಲ್ಡ್ ಮಾಡು, ತಾಕತ್ತಿದ್ರೆ ಬೋಲ್ಡ್ ಮಾಡು ಅನ್ನುವ ರೇಂಜಿಗೆ ತೀರಾ ಕೆಟ್ಟ ಶಾಟ್ ಅದು. ವಿಕೆಟ್ ಪೂರ್ತಿ ತೋರಿಸ್ಕೊಂಡು ಜಸ್ಟ್ ಮಿಸ್ ಆದರೂ ಸಾಕಲ್ಲ, ಬೋಲ್ಡ್ ಆಗ್ತಾರೆ. ಬಟ್ ಹ್ಯಾರಿ ಬ್ರೂಕ್ ಅವರು ಬೋಲ್ಡ್ ಆದ ಒಂದು ಗೂಗ್ಲಿ ಸೂಪರ್ ಪಿಚ್ಚಾಗಿ ದಾಡಾರ ಅಂತ ಒಳಗಡೆ ಬಂತು, ಫಾಸ್ಟಾಗಿ ಬಂತು, ನುಗ್ಗಿ ಬಂತು, ಒಂಥರ ಸ್ಕಿಡ್ ಆಗಿ ಬಂತು. ಹ್ಯಾರಿ ಬ್ರೂಕ್ ಅವರಿಗೇನು ಉತ್ತರ ಇರಲಿಲ್ಲ. ಇಂಗ್ಲೆಂಡ್ ಪರವಾಗಿ ಚಂದ ಮಾಡಿ ಆಡಿದ್ದು ಅವರ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಜಾಸ್ ಬಟ್ಲರ್ ಅವರು. 44 ಬಾಲಿಗೆ 68 ರನ್ ಹೊಡೆದು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಸಹ ಏನು ಸಹ ಉತ್ತರ ಇರಲಿಲ್ಲ. ಮತ್ತು ಎಂಥ ಓವರ್ಟನ್ ಮತ್ತು ಎಂಥ ಸಣ್ಣ ಮಾರ್ರೆ ಸಾರಿ ಎಂಥ ಸಣ್ಣ ಉಂಟಲ್ಲ, ನನಗೆ ಹೆಸರು ನೆನಪೋಯ್ತು, ಆಟ್ಕಿನ್ಸನ್ ಅವರ ವಿಕೆಟನ್ನು ಅಕ್ಷರ್ ಪಟೇಲ್ ಅವರು ತೆಗೆದರು. ಅಕ್ಷರ್ ಪಟೇಲ್ ಒಂದು ಸ್ಟಂಪ್ ಔಟ್ ಮಾಡಿದರು ಮತ್ತು ಓವರ್ಟನ್ ಕೂಡ ಔಟ್ ಆದರು. 2 ವಿಕೆಟ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಿಕ್ಕಿತ್ತು. ಅವರು ಮಾತ್ರ ರನ್ ಮೆಷಿನ್ ಆಗಿ ಪರಿಣಮಿಸಿದ್ದು. ಅವರು 4 ಓವರ್ಗೆ 40 ಮೇಲೆ ರನ್ ಬಿಟ್ಟುಕೊಟ್ಟು 2 ವಿಕೆಟ್ ತೆಗೆದರು. ಕೊನೆಗೆ ಒಂದು ಲಾಸ್ಟ್ 2 ಓವರಲ್ಲಿ ಅವರು ಒಂದೊಂದು ಓವರಲ್ಲಿ ಸಹ ಒಂದೊಂದು ವಿಕೆಟ್ ತೆಗೆದು, ಓಕೆ ಪರವಾಗಿಲ್ಲ ಮಾರ, ವಿಕೆಟ್ ತೆಗಿತೇನೆ ರನ್ ಲೀಕ್ ಮಾಡಿದರೆ ಸಹ ಅಂತ ಒಂದು ಅವರ ಎಂಡಿಂದ ಸಪೋರ್ಟ್ ಕೊಟ್ಟರು. ರವಿ ಬಿಷ್ಣೋಯ್ ಅವರು ವಿಕೆಟ್ ತೆಗೆದಿದ್ರು ಕೂಡ ಭಯಂಕರ ಕಂಟ್ರೋಲಲ್ಲಿ ಬಾಲ್ ಹಾಕಿದರು. ಕರೆಕ್ಟ್ 20 ಓವರಿಗೆ ಅವರು ಆಲ್ ಔಟ್. ಯಾರು ಇಂಗ್ಲೆಂಡ್ ಅವರು ಆಲ್ ಔಟ್, ಲಾಸ್ಟ್ ಬಾಲಿಗೆ ಬೈ ಓಡ್ಲಿಕ್ಕೆ ಹೋಗಿ ರನ್ಔಟ್ ಆಯಿತು. ತೀರಾ ಕೆಟ್ಟ ಇನ್ನಿಂಗ್ಸು, ಏನು ಮಜಾ ಬರಲಿಲ್ಲ. ಬೇಗ ಆಲ್ ಔಟ್ ಕೂಡ ಆಗಲಿಲ್ಲ. 20 ಓವರ್ ಆಡಿ 132 ರನ್ ಮಾತ್ರ ಹೊಡಿಲಿಕ್ಕೆ ಆದದ್ದು ಕೋಲ್ಕತ್ತಾ ಪಿಚ್ಚಲ್ಲಿ, ಈಡನ್ ಗಾರ್ಡನ್ಸ್ ಪಿಚ್ಚಲ್ಲಿ.
ಆ್ಯಂಡ್ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ನೋಡಿ ಅಭಿಷೇಕ್ ಶರ್ಮಾ ಹಾಗೂ ಸ್ಯಾಮ್ಸನ್ ಅವರು. ಫಸ್ಟ್ ಸ್ಯಾಮ್ಸನ್ ಅವರು ಒಂದು ದೊಡ್ಡ ಫ್ಲೋ ಅಲ್ಲಿದ್ದರು, 20 ಬಾಲಿಗೆ 26 ರನ್ ಹೊಡೆದು ಔಟ್ ಆದರು. ಅಭಿಷೇಕ್ ಶರ್ಮಾ ಅವರು 6 ಬಾಲಿಗೆ 10 ರನ್ ಏನೋ ಹೊಡೆದು ಓಕೆ ನಾನು ಒಂದು ನೀನು ಆಡು ಮಾರೆ, ನಾನು ಸ್ವಲ್ಪ ನಿಧಾನ ಆಡ್ತೇನಂತೆ. ಯಾವಾಗ ಸ್ಯಾಮ್ಸನ್ ಅವ್ರು ಔಟ್ ಆದರೂ ನಮ್ಮ ಅಭಿಷೇಕ್ ಶರ್ಮಾ ಅವರಿಗೆ ಮೈ ಮೇಲೆ ಯಾವ ದೆವ್ವ ಬಂತಂತ ಗೊತ್ತಿಲ್ಲ. ಅವರು ಔಟ್ ಆದಾಗ 34 ಬಾಲಿಗೆ 79 ರನ್. ದಡ್ ಏನು ಆರ್ಕ್ ಮಾರ್ರೆ, ಒಂದು ಈ ಫ್ಲ್ಯಾಟ್ 6 ಎಲ್ಲ ನಂಬುದಿಲ್ಲ ಅಂತ ಕಾಣ್ತದೆ. ಮುಂದೆ ಬಂದು ಮೊದಲೇ ಬಾಲ್ ಹಾಕೋ ಮುಂದೆ ಬಂದು ರೆಡಿಯಾಗಿರ್ತಾನೆ ಇದೇ ಶಾಟ್ ಹೊಡೆಯೋದಂತ. ಇನ್ನೊಂದು ಕೆಲವೊಂದು ಶಾಟ್ ನಿಂತಲ್ಲಿ ಲೆಗ್ ಸೈಡ್ಗೆಲ್ಲ ಮಾರ್ಕ್ ವುಡ್ ಎಷ್ಟು ಸ್ಪೀಡಲ್ಲಿ ಬಾಲ್ ಹಾಕ್ತಿದ್ರು ಅಷ್ಟು ಸ್ಪೀಡಲ್ಲಿ ದಡ್ ಅಂತ ಹೊಡಿಸ್ಕೊಳ್ತಿದ್ರು. ಅವರು ಅಂತಲ್ಲ, ಜಾಫ್ರಾ ಆರ್ಚರನ್ನು ಬಿಟ್ಟರೆ ಬೇರೆ ಯಾರು ಎಂಥ ಬಾಲ್ ಹಾಕಲಿಲ್ಲ. ಜಾಫ್ರಾ ಆರ್ಚರ್ ಒಂದು 2 ವಿಕೆಟ್ ತೆಗೆದ್ರು. ಅವರು ಸಹ ಹಾಗೆ ನಮ್ಮ ವರುಣ್ ಚಕ್ರವರ್ತಿ ಇರೋ ಥರ 1 ಓವರಲ್ಲಿ 2 ವಿಕೆಟ್ ತೆಗೆದಿದ್ರಲ್ಲ, ಹಾಗೆ ಜಾಫ್ರಾ ಆರ್ಚರ್ ಅವರು 1 ಓವರಲ್ಲಿ ಸ್ಯಾಮ್ಸನ್ ಹಾಗೂ ನಮ್ಮ ಕ್ಯಾಪ್ಟನ್ ಸ್ಕೈ ಅವರ ವಿಕೆಟ್. ಅವರು ಅಂದರೆ ಇಂಗ್ಲೆಂಡ್ ಟೀಮಿಗೆ ಹೇಳಿದ್ರು ಅಂತ ಕಾಣ್ತದೆ, ನೀವು ಬೇಜಾರು ಮಾಡಬೇಡಿ, ನಿಮಗೆ ಟಕ್ ಹೊಡಿತದೆ ಅಂದರೆ ನನಗೆ ಸಹ ಟಕ್ ಹೊಡಿಲಿಕ್ಕೆ ಬರ್ತದೆ, ಆಯಿತು ನಾನೊಂದು ಔಟಾಗಿ ಹೋಗ್ತೇನೆ ಅಂತ ಹೇಳಿಕೊಂಡು ಅವ್ರದ್ದು ಆ ಫೈನ್ ಲೆಗ್ ಕಡೆಗೆ ಹೊಡೆಯುವಂಥ ಶಾಟು ಅದು ಫೈನ್ ಲೆಗ್ ಹೋಗಲಿಲ್ಲ, ಸೀದಾ ಮೇಲೆ ಹೋಯ್ತು ಅಷ್ಟೇ. ಡಿಸ್ಟೆನ್ಸ್ ಕವರ್ ಆಗಲಿಲ್ಲ, ಅದು ಮೇಲೆ ಮಾತ್ರ ಡಿಸ್ಟೆನ್ಸ್ ಹೋಯ್ತು ಅಷ್ಟೇ, ಹೈಟ್ ಹೋಯಿತು. ಕೀಪರ್ ಕ್ಯಾಚು ಕೊಟ್ಟು ಔಟ್ ಆದರು, 0ಗೆ ಔಟ್ ಆದರು. ಬಟ್ ಅಭಿಷೇಕ್ ಶರ್ಮಾ ಓ ಮೈ ಗಾಡ್ 79 ರನ್ನಲ್ಲಿ 68 ರನ್ ಬೌಂಡ್ರಿ ಮತ್ತು 6ಇಂದವೇ ಬಂದಿದೆ ಮಾರೆ. 5-4, 5-4 20 ಮತ್ತು 8-6, 8-6 48 ಪ್ಲಸ್ 20 68 ರನ್. 79 ರನ್ನಲ್ಲಿ 68 ರನ್ ಬೌಂಡ್ರಿ ಮತ್ತು 6ಅಲ್ಲೇ ಬಂತು ಮಾರ್ರೆ. ಸ್ಯಾಮ್ಸನ್ ಅವರು 20 ಬಾಲಿಗೆ 26 ರನ್. ಮತ್ತು ತಿಲಕ್ ವರ್ಮ ಅವ್ರಿಗೆ ಏನು ಕೆಲಸ ಇರಲಿಲ್ಲ, 16 ಬಾಲಿಗೆ 19 ರನ್ ಹೊಡೆದ್ರು. ಲಾಸ್ಟ್ ಇನ್ನೇನು ವಿನ್ ಆಗಬೇಕು ಅಂತ ಹೇಳುವಾಗ ನಾನು 6 ಹೊಡೆದು ವಿನ್ ಮಾಡಿಸ್ತೇನೆ ಅಂತ ಒಂದು ಜೋಶಲ್ಲಿ ಇದ್ರು ಅಂತ ಕಾಣ್ತಾರೆ ಅಭಿಷೇಕ್ ಶರ್ಮಾ ಅವರು. ಆದಿಲ್ ರಶೀದ್ ಅವರ ಓವರಲ್ಲಿ ಹಿಂದಿನ ಬಾಲ್ ಇದಾಯಿತು, ಡ್ರಾಪ್ ಆಯಿತು, ಕ್ಯಾಚ್ ಡ್ರಾಪ್ ಆಯಿತು. ನೆಕ್ಸ್ಟ್ ಬಾಲಲ್ಲಿ ಇಲ್ಲ ನೀವು ಬೇಡ, ನೀವು ನನಗೆ ಸಹ ಕ್ಯಾಚ್ ಕೊಡಲಿಕ್ಕೆ ಬರ್ತದೆ, ನಿಮಗೆ ಹಿಡಿಲಿಕ್ಕೆ ಬರೋದಿದ್ದರೆ ನಾನು ಇನ್ನೊಂದು ಸಲ ನಿಮಗೆ ಹೊಡೆದು ತೋರಿಸ್ತೇನೆ ಅಂತೇಳಿ ನೆಕ್ಸ್ಟ್ ಬಾಲಲ್ಲಿ ಔಟ್ ಆದರು. ಆದಿಲ್ ರಶೀದ್ ಅವರ ಓವರಲ್ಲಿ ಅವರ ಫಸ್ಟ್ ಓವರ್ ಸೆಕೆಂಡ್ ಓವರ್ ಅಂತ ಕಾಣ್ತದೆ, ಅವರ ಓವರಲ್ಲಿಯ ರಿಟರ್ನ್ ಕ್ಯಾಚ್ ಅವರು ಆದಿಲ್ ರಶೀದ್ ಅವರು ಡ್ರಾಪ್ ಮಾಡಿದರು. ಎಲ್ಲರೂ ಕ್ಯಾಚ್ ಹಿಡಿದಿದ್ದರೆ ಇಲ್ಲ ಏನು ವಿನ್ ಆಗ್ತಿರಲಿಲ್ಲ, ಇಂಗ್ಲೆಂಡ್ ಏನು ವಿನ್ ಆಗ್ತಿರಲಿಲ್ಲ. ಇನ್ಯಾರದು ಬೇರೆ ಪ್ಲೇಯರ್ ಬಂದು ಹೊಡೆದು ಇಂಗ್ಲೆಂಡನ್ನು ಸೋಲಿಸ್ತವೇ ಇದ್ರು ಬಿಡಿ. ಬಟ್ ಅಂದರೆ ಈ ಅಭಿಷೇಕ್ ಶರ್ಮಾ ಅವರ ಒಂದು ರುತ್ಲೆಸ್ ಇನ್ನಿಂಗ್ಸ್ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಅಭಿಷೇಕ್ ಶರ್ಮಾ ಓ ಮೈ ಗಾಡ್. ಯುವರಾಜ್ ಸಿಂಗ್ ಅವರಿಗೆ ಭಾರಿ ಖುಷಿಯಾಗಿರುತ್ತೆ, ಯುವರಾಜ್ ಸಿಂಗ್ ಅವರ ಶಿಷ್ಯ ಅಲ್ಲ, ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಅವರು 2007 ವರ್ಲ್ಡ್ ಕಪ್ 12 ಬಾಲಿಗೆ 50 ರನ್ ಹೊಡೆದಿದ್ರು. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ ಫಾಸ್ಟೆಸ್ಟ್ 50ಯನ್ನು ಅಭಿಷೇಕ್ ಶರ್ಮಾ ಅವರು ಹೊಡೆದಿದ್ದಾರೆ. ಅವರ ಶಿಷ್ಯ ಯುವರಾಜ್ ಸಿಂಗ್ ಅವರ ಶಿಷ್ಯ 20 ಬಾಲಿಗೆ 50 ರನ್ ಹೊಡೆದು ಕೊನೆಗೆ 34 ಬಾಲಿಗೆ 79 ರನ್. ನೋ ಕಾಂಪಿಟೇಷನ್. 13 ಓವರಲ್ಲೇ ಮ್ಯಾಚ್ ಮುಗಿದಾಗಿದೆ. ಇನ್ನು 7 ಓವರ್ ರೆಸ್ಟ್ ಇಂಗ್ಲೆಂಡ್ ಅವರಿಗೆ. ಸೊ ರೆಸ್ಟ್ ಮಾಡಿಕೊಂಡು ಸೆಕೆಂಡ್ T20ಯನ್ನು ಸಹ ಸೋಲಿಕ್ಕೆ ಸಜ್ಜಾಗಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಸರಿಯಾಗಿರೋ ಬರುವ ನಮಸ್ಕಾರ.